ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ಟರ್ಗಳ ಅಂದರೆ ಕ್ಲಿನಿಕ್ಗಳಲ್ಲೂ ಇಂಥ ಅನಾಹುತಗಳಾಗ್ತವೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಗಾಂಜಾ ಅದೇನೋ MDM ಅವು ಇವು ಅಂತೇಳಿ ಅದು ಯಾರೋ ಪೆಡ್ಲರ್ ಬರ್ತಾರೆ ಅಂತೇಳಿ ಪೊಲೀಸರು ಹಿಂದೆ ಬೀಳೋದು, ನಾರ್ಕೋ ಡಿಪಾರ್ಟ್ಮೆಂಟ್ನವ್ರ ಹಿಂದೆ ಬೀಳೋದು, ನಾವು ಈ ಹುಡುಗರ ಹಿಂದೆ ಬೀಳೋದು, ಅವ್ರನ್ನ ಸುಧಾರಿಸೋದು, ಮಸೀದಿಗಳಲ್ಲಿ ಕಾರ್ಯಕ್ರಮಗಳು ಮಾಡೋದು, ಆ ಯುವಕರನ್ನ ಒಂದಷ್ಟು ತಿಳಿ ಹೇಳೋದು ಮಾಡ್ತಿದ್ವಿ ನಾವು. ಈಗ ನಮಗೆ ಒಂದು 2-3-4 ದಿವಸದಿಂದ ಇನ್ನೊಂದು ಮಾಹಿತಿ ಬಂತು. ಅದು ನಿಮ್ಮಗಳ ಮುಖಾಂತರ ನಮಗೆ ವಿಡಿಯೋಗಳೇ ಬಂತದು. ನಮಗೆ ಗೊತ್ತಿರಲಿಲ್ಲ. ಅಹಮದ್ನಗರದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಡಾಕ್ಟರ್ ಇದ್ದಾರೆ, ಜಾಕೀರ್ ಅಂತ ಹೇಳಿ. ಅವರು ಹಳೆ ಡಾಕ್ಟ್ರು, BOMS ಮಾಡಿದ್ದಾರೆ. ಅವ್ರ ಕ್ಲಿನಿಕಲ್ಲೂ ಇದು ಇಂಥ ಅದು ಟಮಟಾಲ್ ಏನೋ ಅಂಥೇಳಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನಿಂದ ಆ ಮಕ್ಕಳು ಅದನ್ನ ಯಾರು ತಗೊಳ್ತಾರೋ ಅದನ್ನ ಮತ್ತೆ 1-2-3 ಸತಿ 4 ಸತಿ ಅದು ಅವ್ರಿಗೇನಾದ್ರು ಕೊಟ್ಟರೆ ಆ ಇಂಜೆಕ್ಷನು ಅದಕ್ಕೆ ಅದು ಅಡಿಕ್ಟ್ ಆಗಿಬಿಡ್ತಾರೆ ಅಂಥೇಳಿ ನಮಗೆ ಗೊತ್ತಾಯಿತು. ಈಗ ನಮಗೆ ದುಗುಡ ಏನಪ್ಪ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಡ್ರಗ್ ಒಬ್ಬ ಡಾಕ್ಟರ್ ಕೊಡ್ತಾನೆ ಅಥವಾ ಇಂಜೆಕ್ಷನ್ನು ಅದು ಡ್ರಗ್ ರೂಪದಲ್ಲಿ ಇರ್ತದೆ ಅಂಥೇಳಿ ನಮಗೇನಂತ ಅದ್ರ ಬಗ್ಗೆ ಇದಿರಲಿಲ್ಲ. ಈಗ ನಿಮ್ಮಗಳ ಮಾಧ್ಯಮಗಳ ಮುಖಾಂತರ ಅದನ್ನು ನಾವು ತಿಳ್ಕೊಂಡಾಗ ಸ್ವಲ್ಪ ಅದರ ಒಳ ಹೊಕ್ಕಿ ನಾವು ಕೆಲವೊಂದು ವಿಚಾರಗಳು ತಿಳ್ಕೊಂಡ್ವಿ. ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಸರಾ ಕಮಿಟಿ ವತಿಯಿಂದ ನಾವೆಲ್ಲ ಸದಸ್ಯರುಗಳು ಹಿತೈಷಿಗಳು ಸೇರಿ DC ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ, SP ಅವ್ರಿಗೂ ಕೊಟ್ಟಿದ್ದೀವಿ. ಹಾಗೆ ಈಗ DHO ಅವ್ರಿಗೂ ಒಂದು ಮನವಿ ಕೊಟ್ಟು ಕಾನೂನಾತ್ಮಕವಾಗಿ ಈ ಡ್ರಗ್ಗೆ, ಇದು ಡ್ರಗ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಅನಾನುಕೂಲ. ಏಕೆ ಅಂತ ಹೇಳಿದ್ರೆ ಕೆಮಿಕಲ್ಸನ್ನು ಡ್ರಗ್ ಅಂತಾರೆ, ಡ್ರಗ್ನು ಕೆಮಿಕಲ್ಸ್ ಅಂತಾರೆ. ಆಮೇಲೆ ಇದು ಸ್ವಲ್ಪ ನಮಗೂ ಕಷ್ಟದ ಕೆಲಸ. ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ಕೆಲವೊಂದು ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ. ಆ ಔಷಧಿಗಳು ಇಂಥವರೇ ಕೊಡಬೇಕು ಅಥವಾ ಇಂಥ ರೋಗಕ್ಕೆ ಕೊಡಬೇಕು ಅಂಥೇಳಿ ಅದೇನು ನಿಯಮಗಳಿದ್ದಾವಂತೆ. ಅದು ನಮಗೆ ಅಷ್ಟಕ್ಕಷ್ಟೇ ಮಾಹಿತಿ ಈಗ ಕಲೆ ಹಾಕ್ತಿರೋದು ನಾವು. ಸರ್, ಅದು ಆಕ್ಚುಲಿ ಡ್ರಗ್ ಪೇನ್ ಕಿಲ್ಲರ್ಗೆ ಕೊಡೋದು ನೋಡಿ. ಹೌದು ಸರ್, ಅದು ಪೇನ್ ಕಿಲ್ಲರ್ಗೆ ಅಂತೇಳಿ ಅದನ್ನು ಕೊಡ್ತಾರಲ್ಲ. ನಾನು ಬೇರೆ ಅನುಭವಿಸಿದ ಡಾಕ್ಟರ್ಗಳು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಅದು 1 ಸತಿ 2 ಸತಿ 3 ಸತಿ 4 ಸತಿ ಅದನ್ನೇ ಕೊಡ್ತಿದ್ರೆ ಆ ಪೇನ್ ಏನೋ ಹೊಟ್ಟೆ ಇರ್ತದ ಅವನಿಗೆ, ಕಾಯಿಲೆಗೆ, ಸರ್ಟನ್ ಕಾಯಿಲೆಗೆ ಅಂತ ಹೇಳಿ ಪೇನ್ ಕಿಲ್ಲರ್ ಕೊಡ್ಬೇಕಲ್ಲ. ಅದು ಯುವಕರೆಲ್ಲ ಹೋಗಿ ಅದನ್ನ ತಗೊಳ್ತಿದ್ರೆ ಅವ್ರಿಗೇನು ಕಾಯಿಲೆ, ಅವ್ರಿಗೇನು ರೋಗ, ಏನು ರೋಗ ಇರಲ್ವಲ್ಲ. ಪ್ರಾಕ್ಟಿಕಲ್ ಆಗಿ 5 ಜನ ಗುಂಪು ಮಾಡೋದಂತೆ ಅಂತೆ. ಅವೆಲ್ಲ ಈಗ ಅಧಿಕಾರಿಗಳು ಮೊನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ, ನೀವು ಮಾಧ್ಯಮದವರು ನೋಡಿದ್ದೀರಾ. ನಮಗೇನಂತ ಹೇಳಿದ್ರೆ, ಒಬ್ಬ ಡಾಕ್ಟ್ರು ಜೀವ ಉಳಿಸೋ ಅಂತ ಕರ್ತವ್ಯನ ನಾನು ಮುಂದುವರಿಸ್ತೀನಿ, ಮಾಡ್ತೀನಿ ಅಂಥೇಳಿ ಒಬ್ಬ ಡಾಕ್ಟ್ರು ತಗೊಂಡು ಆತನ ಕ್ಲಿನಿಕಲ್ಲಿ ಇಂಥ ನಡೆದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಡಾಕ್ಟ್ರುಗಳ ಮೇಲೆ ನಮಗೆ ಒಂದಷ್ಟು, ಇಂಥ ಡಾಕ್ಟ್ರುಗಳ ಮೇಲೆ ನಮಗೆಲ್ಲ ಒಂದಷ್ಟು ಪ್ರೀತಿ ವಿಶ್ವಾಸಗಳು, ನಾವು ಆರೋಗ್ಯದ ಬಗ್ಗೆ ನಾವೇನು ಗಮನ ಕೊಡ್ತೀವೋ ಅವೆಲ್ಲ ಕೆಡಬಹುದಲ್ಲ ಅಂಥೇಳಿ ಒಂದು. ಆಮೇಲೆ ಎಲ್ಲದಕ್ಕೂ ಕಾನೂನು ಇದೆ, ನಿಯಮಗಳಿದ್ದಾವೆ. ಮೊನ್ನೆ ಎಲ್ಲ ಬಂದು ಅವರ ಕ್ಲಿನಿಕ್ ಏನೋ ಸೀಸ್ ಮಾಡಿದ್ದಾರಂತೆ. ಆಮೇಲೆ ಮೆಡಿಕಲ್ ಸ್ಟೋರು ಏನೋ ಇದೆಯಂತೆ, ಅದನ್ನು ಏನೋ ಸೀಸ್ ಮಾಡಿದ್ದಾರಂತೆ. ಆಮೇಲೆ ಕಾನೂನು ಪ್ರಕಾರ ನಾವು ತಿಳ್ಕೊಂಡು ನಮಗೆ ಸಿಕ್ಕಿರೋ ಮಾಹಿತಿ, ಆ ಡಾಕ್ಟ್ರು ಇಬ್ಬರು ತಂದೆ ಮಕ್ಕಳು ಡಾಕ್ಟ್ರು, ಒಬ್ಬರು ತಂದೆ BOMS, ಮಗ BAMS, ಅವರಿಬ್ಬರು ಅಲೋಪತಿ ಪ್ರಾಕ್ಟೀಸ್ ಮಾಡಬಾರ್ದಂತೆ ನಿಯಮ ಹೇಳ್ತಿರೋದು. ಆದರೆ ಯಥೇಚ್ಛವಾಗಿ ಅವರ ಕ್ಲಿನಿಕಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲ ಇಂಜೆಕ್ಷನ್ಸು ಸರ್ಜರಿ ಅವೆಲ್ಲ ನಿಷೇಧ, ಅಲೋಪತಿ ಸಿಸ್ಟಮ್ ಏನಿದೆಯೋ. ಈಗ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಆಗೋದು ಬೇಡ ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಎಲ್ರಿಗೂ ಒಂದೊಂದು ಯಾರ್ಯಾರು ಲಂಚ ತಗೊಂಡು ಅದೇನೋ ಯಾರನ್ನ ಉಳಿಸ್ತಿದ್ದಾರೆ ಅಂಥೇಳಿ ಅಧಿಕಾರಿಗಳು ನೋಡಬೇಕು, ಅವನ ಆರೋಪದ ವಿಚಾರವಾಗಿ. ಆಮೇಲೆ ಅವನಿಗೆ ಅಂಥ ದರ್ದಿದ್ರೆ ಬೇಕಾದಷ್ಟು ಕಡೆ ಇದೆ ಅಂಥೇಳಿ ಇದು ಇದ್ದಂಗೆ ಆಯ್ತಲ್ಲ. ಜಾಕೀರ್ ಪರನು ಏನು ವಕಾಲತ್ ವಹಿಸೋಕ್ಕೆ ಬೇರೆದನ್ನು ಅವನು ಉದಾಹರಣೆಯಾಗಿ ಕೊಡ್ತಿದ್ದಾನೋ, ಹಾಗಾದರೆ ಜಾಕೀರ್ ಅವರು ಮಾಡ್ತಿದ್ದಾರೆ ಅಂಥೇಳಿ ನಿರೂಪಣೆ ಆಗಿಬಿಡುತ್ತೆ. ಬೇರೆದು ಇಂಥವು ಇದ್ದಾವೆ ಅಂತೇಳಿ ಹೇಳಿದ್ರೆ, ಆ ಪದಗಳ ಒಂದು ವಾಕ್ಯನ ಉಪಯೋಗಿಸಿದ್ರೆ ಬೇರೆದು ಇದ್ದಾವೆ ಅಂತ ಹೇಳಿದ್ರೆ, ಹಾಗಾದರೆ ಜಾಕೀರ್ದು ಇರೋದು ಸತ್ಯನೇ ಅಂಥೇಳಿ ಆಯಿತು. ಇಂಥವು ಸುಮಾರಷ್ಟು ಇದ್ದಾವೆ, ಲಂಚಗಳು ಪಡ್ಕೊಂಡು ಬಿಡ್ತಿದ್ದಾರೆ ಅಂತ ಹೇಳಿದ್ರೆ ಜಾಕೀರ್ದು ಇದೆ ಅಂಥೇಳಿನೇ ಆಯಿತು. ಸರ್, ಅದು ನೋಡಿರಿ ಸರ್, ಅದು ಅವನು ಉದ್ದಟನ ನೋಡ್ರಿ. ಒಬ್ಬ ಎಜುಕೇಟೆಡ್ ಅದುವೇ ಡಾಕ್ಟ್ರು,
ಅವನು ಉದ್ದಟತನ ನೀವು ಹೌದು ನಾನು ಡಾಕ್ಟ್ರ್ ನಾನು ಇಂಜೆಕ್ಷನ್ ಕೊಡೋದೆ ಅಂಥೇಳಿ ಅವನು ದರ್ಪ ತೋರಿಸಿದ್ರೆ ಅದಕ್ಕೆ ಕಾನೂನು ಇದೆಯಲ್ಲ, ಜಿಲ್ಲಾಧಿಕಾರಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆನೇ ಇದೆಯಲ್ಲ ಸರ್. ಜಿಲ್ಲಾಧಿಕಾರಿಗಳು ಅದಕ್ಕೆ ಇವತ್ತು ನಾವು ಮನವಿ ಕೊಟ್ವಿ, ಸ್ಪಂದನೆ ಅವ್ರದ್ದು ತುಂಬ ಚೆನ್ನಾಗಿತ್ತು. ಇಲ್ಲ ನಾನು DHOನ ಕರೆಸಿ ಅದನ್ನು ಮಾತಾಡ್ತೀನಿ, ಅದೇನಿದೆಯೋ ಅದನ್ನು ಕರೆಕ್ಟಾಗಿ ಮಾಡೋಣ ಅಂಥೇಳಿ ಪಾಪ ಜಿಲ್ಲಾಧಿಕಾರಿಗಳು ಭಾರಿ ಹುಮ್ಮಸ್ಸಿಂದ ಹೇಳಿದ್ರು ನಮಗೆ. ಸರ್ ಅನುಮತಿ ರದ್ದಾಗಿದೆ ಅಂಥೇಳಿ ಒಂದು, ಈತನ ಅದು KMPನೋ ಅದೇನೋ ಅಂಥೇಳಿ ಅವರು ಆಕ್ಟೆಲ್ಲ ಲೈಸೆನ್ಸ್ ಕೊಡ್ತಾರಲ್ಲ ಡಾಕ್ಟ್ರು, ಅದು ರದ್ದಾಗಿದೆ, ಅಂದರೆ ಅವಧಿ ಮುಗಿದಿದೆ ಅಂಥೇಳಿ. ರಿನ್ಯೂವಲ್ಗೇನೋ ಅರ್ಜಿ ಹಾಕ್ಕೊಂಡಿದ್ದಾರಂತೆ. ಆಮೇಲೆ ಇವೆಲ್ಲ ನೋಡಿ ಸರ್, ಒಬ್ಬ ಡಾಕ್ಟ್ರು ಸಜ್ಜನ ಡಾಕ್ಟರು ಸರ್. ಜಾಕೀರ್ ಅವ್ರೇನು ಸೇವೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ, ಅವನು ಯಾವನು ಕಿತ್ತೋದವನು ಹೇಳ್ತಾನೆ ಸರ್. ಒಂದು ವಿಚಾರ, ನಾನು ಅದನ್ನ ಬಗ್ಗೆ ಅವನು ಯಾರೋ ಅವನು CM ಇಬ್ರಾಹಿಂ ಆಪ್ತನಂತೆ ಪರಮಾಪ್ತನಂತೆ, ನಾನು ಅದು ನೋಡಿದೆ, ಆ ತುಣುಕು ನೋಡಿದೆ ಸರ್. ನಮ್ಮೂರು ನಾವೆಲ್ಲಿ ಹುಟ್ಟಿ ನಾವೆಲ್ಲಿ ಸಾಯ್ತೀವಿ ಅನ್ನೋದು ನನಗಿರೋ ಆಸೆ. ಅವನು ಯಾರೋ ಶಹಬಾಜ್ ಅಂಥೇಳಿ ಅವನೆಲ್ಲೊಂದು ಬಂದು ಅವನು ಅದೇನೋ ದಿನೇಶ್ ಗುಂಡೂರಾವ್ ಬಗ್ಗೆನೂ ಮಾತಾಡ್ತಾನೆ, ಮಿನಿಸ್ಟರ್ ಬಗ್ಗೆನೂ ಮಾತಾಡ್ತಾನೆ, ಅಧಿಕಾರಿಗಳ ಬಗ್ಗೆನೂ ಮಾತಾಡ್ತಾನೆ, ಸಾರ್ವಜನಿಕರ ಬಗ್ಗೆನೂ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ಯಾರೋ ನಾನು ಕಂಡಂಗೆ ಅವನ ವೀಡಿಯೋ ನೋಡ್ದಂಗೆ ಅವನು ಯಾರೋ ಲೂಸ್ ಥರ ಕಾಣ್ತಾನೆ ಸರ್. ಅವನ ವರ್ತನೆ ಸರಿಯಾಗಿ ಅವನಿಗೆ ನಿಜವಾಗ್ಲೂ ಸಮುದಾಯ ಆಗಲಿ ಸಮಾಜದ ಬಗ್ಗೆ ಆಗಿ ಕಾಳಜಿ ಇದ್ದಿದ್ರೆ ಅವನು ಅಂಥದ್ದೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅದೇನಾದರೂ ಲೋಪ ಇದ್ದಿದ್ರೆ ಎಲ್ಲೇ ಆ ಕಡೆ ಇರಲಿ, ಲೋಪ ಈ ಕಡೆ ಇರಲಿ, ಅವನು ಒಂದು ಕಡೆ ವಕಾಲತ್ತು ವಹಿಸ್ತಾನೆ, ಡಾಕ್ಟ್ರ್ ಪರ ವಕಾಲತ್ತು ವಹಿಸ್ತಾನೆ ಅವನು. ನೋ ಡೌಟ್ ಸರ್, 10 ರೂಪಾಯಿಂದ 50 ರೂಪಾಯಿ ಇವತ್ತು ಡಾಕ್ಟ್ರ್ ಬಂದಿದ್ದಾರೆ, ಮನೆ ಕಟ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಶ್ರಮನೂ ಇರ್ತದೆ. ಜೀವಗಳು ಇಲ್ಲಿ ಸುಮಾರಷ್ಟು ಜೀವಗಳು ಅವ್ರ ಹತ್ರ ತೋರಿಸ್ಕೊಂಡು ಅವ್ರಿಗೂ ಅನುಭವ ಆಗಿರ್ತದೆ. ಆ ದುಡ್ಡಲ್ಲೇ ಮನೆಗೇನೆ ಮಾಡಿದ್ದು ಅದೇನೇನೋ ಹೋಗುತ್ತಾನೆ ಅವನು. ಅದೇನು ಅವನು ಅಧಿಕಾರಿಗಳು ಪೊಲೀಸ್ ಮೇಲೇನೂ ಹೇಳ್ತಾನೆ, ADC ಅವ್ರ ಮೇಲೇನೂ ಹೇಳ್ತಾನೆ. ನಮಗೇನು ಅವನ ವೀಡಿಯೋ ಕೇಳಿದ್ರೆ, ಅವನ ನಡೆ ನೋಡಿದ್ರೆ ಅವನು ಯಾರೋ ಲೂಸ್. ಅವ್ನು ಬೆಂಗಳೂರಿಂದ ಬಂದು ಕೋಲಾರದಲ್ಲಿ ಅಂಥ ಅವನೇನು ಅಷ್ಟು ಹೆಸರುವಾಸಿನೋ ಅಷ್ಟು ಅವನು ಪ್ರಖ್ಯಾತನೋ ಅಂಥೇಳಿ ನಮಗೆ ನಮ್ಮಲ್ಲೇ ಇದ್ದಾರೆ. ಜಾಕೀರ್ ಅವರಿಗೆ ಸಹಾಯ ಬೇಕು ಅಂತ ಹೇಳಿದ್ರೆ ಯಾರು ನಮ್ಮ ಕೋಲಾರದಲ್ಲಿ ಆ ಏರಿಯಾದಲ್ಲೇ ಸುಮಾರಷ್ಟು ಜನ ಅವ್ರ ಹಿತೈಷಿಗಳಿದ್ದಿದ್ರು. ಜಾಕೀರ್ ಅವ್ರ ಪರ ಯಾರು ಇಲ್ವಾ ಅಂತ ನನಗೆ ಸರ್. ಜಾಕೀರ್ ಅವ್ರ ಪರ ಇದ್ದಿದ್ರೆ ಬೆಂಗಳೂರಿಂದ ಬರಬೇಕಿತ್ತಾ? ಜಾಕೀರ್ ಅವ್ರು ಮಾಡ್ತಿರೋ ಇದು ನನ್ನ ಪ್ರಕಾರ ನಾವು ಯಾಕೆ ಅಂತ ಹೇಳಿದ್ರೆ ಸಮುದಾಯಗಳು ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅಂಥೇಳಿ ನಮ್ಮ ಅಭಿಲಾಷೆ. ಇಂಥ ಹಲ್ಕಾ ಕೆಲಸ ಮಾಡೋ ಒಬ್ಬ ಡಾಕ್ಟ್ರು ಮಾಡ್ತಾನೆ, ಡಾಕ್ಟ್ರು ಇದರಲ್ಲಿ ನಡೀತದೆ ಅಂಥೇಳಿ ನಮಗೀಗ ನಿಮಗಳ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಗ್ತಿದ್ರೆ ಯಾರಿದ್ದಾರೆ ಆತನ ಪರ ಸರ್? ನನಗಂತೂ ಅನಿಸೋದಿಲ್ಲ ಜಾಕೀರ್ ಪರ ಯಾರು ಇದ್ದಾರೆ ಅಂಥೇಳಿ ನಮಗಂತೂ ಅನ್ನಿಸೋದಿಲ್ಲ. ಏಕೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಯಾರಾದರೂ ನಿಲ್ಬೋದಾಗಿತ್ತಲ್ಲ ಅವ್ರ ಪರವಾಗಿ. ಇಲ್ಲ ಅವನು ಯಾರು ಮಾಡಿರೋ ತಪ್ಪು ಒಪ್ಪು ಅಂಥೇಳಿ ಜಾಕೀರ್ ಪರ ನಿಲ್ಬೋದಾಗಿತ್ತು. ಬೆಂಗಳೂರಿಂದ ಬರಬೇಕಿತ್ತ?